ಮಳೆ ಬಂತು, ಅಂಡರ್ ಪಾಸ್ ನಲ್ಲಿ ಫೈನು ಬಂತು. ಅಂಡರ್ ಪಾಸ್ಗಳಲ್ಲಿ ವಾಹನ ನಿಲ್ಲಿಸಿದ್ರೆ ಇನ್ಮೇಲೆ ಕಟ್ಟಬೇಕು ದಂಡ. ಕಳೆದ ವರ್ಷನೇ ಈ ರೂಲ್ಸ್ ಜಾರಿಯಾಗಿತ್ತ. ಮಳೆ ಬರುವಾಗ ದಂಡ ಹಾಕಲು ಪೊಲೀಸರು ಹೇಗೆ ಬರ್ತಾರೆ ಅಂತೀರಾ? ತಗಡ ಹಾಕಿ ಶೆಲ್ಟರ್ ನಿರ್ಮಿಸೋದು ಪೊಲೀಸರ ಕೆಲಸನ? ರೂಲ್ಸ್ ಜಾರಿಗೆ ಕಾರಣ ಏನ್ ಗೊತ್ತಾ? ಈಗಂತೂ ಎಡಬಿಡದೆ ಮಳೆ ಸುರಿತಿದೆ. ಮೊದಲೇ ಕಿತ್ತೋಗಿರೋ ರೋಡ್ಗಳ ಮೇಲೆ ಗಾಡಿ ಓಡಿಸೋದೇ ಕಷ್ಟ. ಹೆಂಗೋ ಎಣಗಾಡ್ಕೊಂಡು ಹಂಗೋ ಹಿಂಗೋ ಮಾಡಿ ನಮ್ಮ ವಾಹನ ಸವಾರರು ಸೇಫ್ ಆಗಿ ಮನೆ ಮುಟ್ಟೋಕೆ ಹರಸಾಹಸ ಪಡ್ತಾರೆ. ಅದರಲ್ಲೂ ಎಷ್ಟೋ ಜನ ಗುಂಡಿಗೆ ಬಿದ್ದು ಜೀವನ ಎರಡೂ ಕಳ್ಕೊಂಡಿರೋದಿದೆ. ಹಂಗ್ ಬಿದ್ದು ಎಲ್ಲ ಕಳ್ಕೊಳ್ಳೋಕ್ಕೂ ಮುಂಚೆ ಹೆಚ್ಚಾಗಿ ಬೈಕ್ ಸವಾರರು ಸೇಫ್ ಅನ್ಸಿದ ಕಡೆ ನಿಲ್ಲಿಸಿ ಮಳೆ ಬಿಟ್ಟ ಮೇಲೆ ಮನೆಗೆ ಹೋಗೋದು ಸಾಮಾನ್ಯ. ಅದರಲ್ಲೂ ಅಂಡರ್ ಪಾಸ್ಗಳಲ್ಲಿ ವಾಹನ ನಿಲ್ಲಿಸಿ ಮಳೆ ಕಡಿಮೆ ಆದ್ಮೇಲೆ ಹೊರಡೋದು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಆದ್ರೆ ಈಗ ಇದು ಅಕ್ಷಮ್ಯ ಅಪರಾಧ. ಹಾಗಾದ್ರೆ ಇನ್ಮೇಲೆ ಮಳೆ ಬಂದ್ರು ಬೈಕ್ ಅಂಡರ್ ಪಾಸ್ಗಳಲ್ಲಿ ನಿಲ್ಸೋ ಹಾಗಿಲ್ವಾ ಅಂದ್ರೆ ಇಲ್ಲ ಅಂತಾರೆ ಸಂಚಾರಿ ಪೊಲೀಸರು. ನಿಲ್ಸಿದ್ರೆ ಫೈನ್ ಕಟ್ಟಲು ಸಿದ್ಧರಾಗಿ ಅಂತಾರೆ. ಯಾಕಂದ್ರೆ ಅವ್ರ ಪ್ರಕಾರ ಮಳೆ ಬರುವಾಗ ಎದುರಾಗುವ ಅಸ್ಪಷ್ಟತೆಯಿಂದ ಅಪಘಾತಗಳು ಹೆಚ್ಚಾಗ್ತಿವೆ ಅನ್ನೋದು. ಹಾಗಾದ್ರೆ ಮಳೆಯಲ್ಲೇ ನೆನ್ಕೊಂಡು ರಸ್ತೆ ಗುಂಡಿಗೆ ಬಲಿಯಾಗಬೇಕಂತ ನೀವು ಕೇಳಬಹುದು. ಅದಕ್ಕೆ BBMP ಬಳಿ ಕೂಡ ಉತ್ತರ ಇಲ್ಲ. ನೀವು ಬೇಕಾದ್ರೆ ಅಂಡರ್ ಪಾಸ್ ಬಿಟ್ಟು ರಸ್ತೆ ಬದಿಯಲ್ಲಿ ಅಂಗಡಿ ಮುಂಗಟ್ಟುಗಳ ಮುಂದೆ ಆಶ್ರಯ ಪಡಿಬಹುದು ಅಂತಾರೆ ಪೊಲೀಸ್ ಆಯುಕ್ತ ರವಿಕಾಂತೇಗೌಡ ಅವರು. ಆದಾಗ್ಯೂ ಒಂದ್ ವೇಳೆ ನೀವು ಅಂಡರ್ ಪಾಸ್ಗಳಲ್ಲಿ ವಾಹನ ನಿಲ್ಲಿಸಿದ್ರೆ ಮೊದಲ ಬಾರಿ 500 ರೂಪಾಯಿ ಹಾಗೂ ಎರಡನೇ ಬಾರಿ 1000 ರೂಪಾಯಿ ದಂಡ ಕಟ್ಟೋಕೆ ಸಿದ್ಧರಾಗಿ. ಮಳೆ ಬರುವಾಗ ಫೈನ್ ಕಟ್ಟಿ ಅಂತ ಸಂಚಾರಿ ಪೊಲೀಸರು ಬರ್ತಾರಾ ಅಂತ ಸಡ್ಡೆ ಮಾಡಬೇಡಿ. ಟ್ರಾಫಿಕ್ ಪೊಲೀಸರು ಅಂಡರ್ ಪಾಸ್ಗಳಲ್ಲಿ ನಿಲ್ಲಿಸಿರುವ ವಾಹನಗಳ ಫೋಟೋ ತೆಗೆದು ದಂಡವನ್ನ ಪಾವತಿಸುವಂತೆ ನೋಟಿಸ್ ಕಳಿಸ್ತಾರೆ. ಮುಂದಿನದ್ ಗೊತ್ತಲ್ಲ, ಯಾರು ಸಿಗ್ನಲ್ ಜಂಪ್ ಮಾಡಿ ಅಥವಾ ನೋ ಪಾರ್ಕಿಂಗ್ ನಲ್ಲಿ ಗಾಡಿ ನಿಲ್ಲಿಸಿ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಕಾಸು ಬಿಕ್ಕೋದಂತೂ ಗ್ಯಾರಂಟಿ.